ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಒಂದು ಬಿಗ್ ಅಪ್ಡೇಟ್ ಇದೆ ಬಿಗ್ ಬಾಸ್ ಬಗ್ಗೆ. ಪ್ರೋಮೋ ಬಂದಿದೆ, ನೋಡೇ ಇರ್ತೀರಾ. ಈ ಪ್ರೋಮೋದಲ್ಲಿ ಉಸ್ತುವಾರಿಗಳು ಕಾವ್ಯನ ಆಟ ಆಡಕ್ಕೆ ಬಿಡಲ್ಲ, ಆಟದಿಂದ ಕ್ವಿಟ್ ಮಾಡ್ತಾರೆ, ರಿಮೂವ್ ಮಾಡ್ತಾರೆ ಆಟದಿಂದ. ಇದಕ್ಕೆ ರಿಮೂವ್ ಮಾಡಲು ಕಾರಣವೇನು, ಮುಖ್ಯವಾಗಿ ಈ ಟಾಸ್ಕ್ ಅಲ್ಲಿ ವಿನ್ ಆಗಿದ್ದು ಯಾರು, ಸೀಕ್ರೆಟ್ ರೂಮಿಗೆ ಕಾವ್ಯ ಹೋದ್ರ, ಇದು ನಿಜನಾ, ಅದಾದ್ಮೇಲೆ ಧ್ರುವಂತ್ ಅವರು ಹೀಗೆ ಮಾಡಲು ಕಾರಣ ಏನು, ತುಂಬಾ ಸೀಕ್ರೆಟ್ ಇದೆ, ತುಂಬಾ ಸೀಕ್ರೆಟ್ ಟಾಸ್ಕ್ ಕೂಡ ಇದೆ. ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಮಾತಾಡೋಣ. ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ತಿಳ್ಕೋಬೇಕು, ತುಂಬಾ ಕುತೂಹಲ ಇದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ಹೊಸದಾಗಿ ನೋಡ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡ್ದೇನೆ ತುಂಬಾ ಜನ ವಿಡಿಯೋ ನೋಡ್ತಿದ್ರೆ ಬಟ್ ಲೈಕ್ ಮಾಡ್ತಾರೆ, ದಯವಿಟ್ಟು ಲೈಕ್ ಮಾಡಿ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಒಂದು ಬಿಗ್ ಅಪ್ಡೇಟ್ ಇದೆ, ಹೊಸದಾಗಿ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಪ್ರೋಮೋ ನೋಡಿದಾಗ ಏನಂದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಮನೆ ಮಂದಿ ಎಲ್ಲ ನಮ್ಮ ಕಾವ್ಯ ಸಪೋರ್ಟ್ ಮಾಡ್ತಾರೆ, ರಾಸಿಕ ಯಾರು ಸಪೋರ್ಟ್ ಮಾಡೋ ರಾಸಿಕಾಗೆ. ಅದಾದ್ಮೇಲೆ ನಮ್ಮ ಧ್ರುವಂತ್ ಅವರು ಹೀಗೆ ಮಾಡಲು ಕಾರಣ ಏನು ಗೊತ್ತಾ, ಕಾವ್ಯನ ಗೇಮ್ ಇಂದ ರಿಮೂವ್ ಮಾಡೋಕೆ. ನಾನು ನಿಮ್ಗೆ ಬಿಡಲ್ಲ, ಸ್ಟಾಪ್ ಮಾಡ್ತೀನಿ, ನೀವು ಗೇಮ್ ಮಾಡಬಾರ್ದು ಅಂತ ಹೇಳಿ ಧ್ರುವಂತ್ ಅವ್ರು ಹೇಳ್ತಾರೆ. ಈಗ ಮಾಡಲು ಕಾರಣ ಏನ್ ಗೊತ್ತಾ, ಒಂದು ರೂಮರ್ ಏನಂದ್ರೆ ನಮ್ಮ ಧ್ರುವಂತ್ ಅವರಿಗೆ ಮತ್ತು ಸತೀಶ್ ಅವರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ. ಕಾರಣ ಏನ್ ಗೊತ್ತಾ, ಮನೆ ಮಂದಿ ಎಲ್ಲ ಯಾರಿಗಾದ್ರೂ ಸಪೋರ್ಟ್ ಮಾಡ್ತಾರೋ ನೀವು ಅವ್ರನ್ನ ವಿನ್ ಮಾಡಿಸಬಾರ್ದು, ಅವ್ರನ್ನ ನೀವು ಗೆಲ್ಸಬಾರ್ದು ಅಂತ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರೆ ಅಂತ ಹೇಳಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೇ ಒಂದು ಅಪ್ಡೇಟ್ ಅಂತ ಅನ್ಕೊಳ್ಳಿ, ರೂಮರ್ ಆದ್ರೆ ಅನ್ಕೊಳ್ಳಿ, ಬಜ್ ಆದ್ರೆ ಅನ್ಕೊಳ್ಳಿ. ಒಂದಂತೂ ಸತ್ಯ, ಬಿಗ್ ಬಾಸ್ ಯಾವ ರೀತಿ ಹೇಳಿರ್ತಾರೆ ಅಂದ್ರೆ ಮನೆ ಮಂದಿಯಲ್ಲಿ ಯಾರಿಗ ಸಪೋರ್ಟ್ ಮಾಡ್ತಾರೋ ನೀವು ಅವ್ರನ್ನ ಸಪೋರ್ಟ್ ಮಾಡಬಾರ್ದು, ಅವ್ರನ್ನ ಸೋಲ್ಸ್ಬೇಕು, ಅದು ತಪ್ಪಾದ್ರೂ ಪರವಾಗಿಲ್ಲ. ಇದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಆದ ಕಾರಣ ಇಲ್ಲ ಏನಾಗುತ್ತೆ ಅಂದ್ರೆ ಸತೀಶ್ ಅವರು ಮತ್ತೆ ನಮ್ಮ ಧ್ರುವಂತ್ ಅವರು ಅವ್ರಿಗೆ ಗೇಮ್ ಆಡಲು ಬಿಡಲ್ಲ. ಯಾವುದೋ ಒಂದು ರೀಸನ್ ಹೇಳಿ ಕಾವ್ಯ ಅವ್ರನ್ನ ಗೇಮ್ ಇಂದ ರಿಮೂವ್ ಮಾಡಿದ್ದಾರೆ. ರಿಮೂವ್ ಮಾಡಿರೋ ಕಾರಣ ರಾಸಿಕಾ ಅವರು ಈ ಟಾಸ್ಕಿನ ವಿನ್ನರ್ ಆಗ್ತಾರೆ. ಅದಾದ್ಮೇಲೆ ಒಂದು ಬಿಗ್ ಇನ್ನೊಂದು ಅಪ್ಡೇಟ್ ಏನಂದ್ರೆ ನಮ್ಮ ಕಾವ್ಯ ಅವರು ಗೇಮ್ ಸೋತೋಗಿರೋ ಕಾರಣ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಒಂದು ರೂಪದಲ್ಲಿ ಕಾವ್ಯನ ಸೀಕ್ರೆಟ್ ರೂಮಿಗೆ ಹಾಕಿದ್ದಾರೆ, ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಅಂತ ರೂಮರ್ ಬರ್ತಾ ಇದೆ. ಇದಂತೂ ನಂಗೆ ಸತ್ಯ ಅಂತ ಅನಿಸ್ತಾ ಇಲ್ಲ. ಕಾರಣ ಏನ್ ಗೊತ್ತಾ, ಯಾಕಂದ್ರೆ ಈಗ ಎಲಿಮಿನೇಟ್ ಇಲ್ಲ, ಅದಾದ್ಮೇಲೆ ಇದು ಎಲಿಮಿನೇಷನ್ ಇಲ್ಲ, ಆದ ಕಾರಣ ತಗೊಂಡೋಗಿ ಸೀಕ್ರೆಟ್ ರೂಮ್ ಹಾಕ್ತಾರ ಇಲ್ಲ. ಒಂದ್ ವೇಳೆ ಇವತ್ತು ಬುಧವಾರ ಆದ ಕಾರಣ ಕಾವ್ಯನ ಏನಾದ್ರೂ ಎಲಿಮಿನೇಟ್ ಮಾಡಿ ಸೀಕ್ರೆಟ್ ರೂಮ್ ಆಗಿದಾರ ಅಂದ್ರೆ ಒಂದ್ ಸತ್ಯ. ಆದ್ರೆ ಗೇಮ್ ಇಂದ ಸೋತಿರೋದಕ್ಕೆ ಮಾತ್ರ ಸೀಕ್ರೆಟ್ ರೂಮ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ಎಲಿಮಿನೇಷನ್ ಆಗಿರುತ್ತೆ. ಒಂದ್ ವೇಳೆ ವೋಟಿಂಗ್ ಅನಾಲಿಸಿಸ್ ಮಾಡಿದಾಗ ಎಲ್ಲ ಇವತ್ತು ಬುಧವಾರ ಬೇರೆ 4 ಮೆಂಬರ್ಸ್ 5 ಮೆಂಬರ್ಸ್ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿದ್ವಿ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾವ್ಯನ ಗೇಮ್ ಇಂದ ಸೋತಿದ್ದಾರೆ, ಎಲಿಮಿನೇಷನ್ ಬೇರೆ ಹತ್ರ ಬರ್ತಾ ಇದೆ. ಯಾಕಂದ್ರೆ ಈ ಎಲಿಮಿನೇಷನ್ ಮಾಡಿ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಇದೆ. ಆದ್ರೆ ಗೇಮ್ ಇಂದ ಸೋತಿರೋದಕ್ಕಲ್ಲ, ಎಲಿಮಿನೇಷನ್ ಮೂಲಕ ಎಲಿಮಿನೇಟ್ ಮಾಡಿ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ. ಒಂದು ಗಿಲ್ಲಿಯ ಎಕ್ಸ್ಪ್ರೆಷನ್, ಗಿಲ್ಲಿಯ ನೋಟ ಮಾಟ ನಡೆ ನುಡಿ ಎಲ್ಲ ಹೊರಗಡೆ ಬರ್ಬೇಕಲ್ಲ, ಆ ರೀತಿ ಏನಾದ್ರು ಮಾಡಿರ್ಬೋದು. ಎಲಿಮಿನೇಷನ್ ಅಂತೂ ಆಗಿಲ್ಲ, ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅಪ್ಡೇಟ್ ಇದೆ. ನೋಡೋಣ ಏನೆಲ್ಲ ಆಗುತ್ತಂತ. ಇನ್ನು ಮುಖ್ಯವಾಗಿ ನಮ್ಮ ಧ್ರುವಂತ್ ಅವರಿಗೆ ಸತೀಶ್ ಅವರು ಕೂಡ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ. ಅವರು ನೀವು ಸೋಲ್ಸ್ಬೇಕು, ಯಾಕಂದ್ರೆ ಯಾರೆಲ್ಲ ಮನೆಗೆ ಸಪೋರ್ಟ್ ಮಾಡ್ತಾರೆ ಅವ್ರು ನೀವು ಸೋಲ್ಸ್ಬೇಕಂತ ಹೇಳಿ ಅವ್ರಿಗೂ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ. ಕಾವ್ಯ ಸೀಕ್ರೆಟ್ ರೂಮ್ ಹಾಕಿದ್ದಾರೆ. ಟೋಟಲ್ ಆಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್. ಇದರಲ್ಲಿ ಧ್ರುವಂತ್ ಅವರು ಸತೀಶ್ ಅವರು ಕೂಡ ಫೈನಲಿಸ್ಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಅದು ಧ್ರುವಂತ್ ಅವ್ರಿಗೆ ಕೊಟ್ಟಿದಾರ, ಸತೀಶ್ ಅವ್ರಿಗೆ ಕೊಟ್ಟಿದಾರ. ಎಪಿಸೋಡ್ ನೋಡೋ ಮೇಲೆ ಗೊತ್ತಾಗುತ್ತೆ. ಒಂದಂತೂ ಸತ್ಯ, ವಿನ್ನರ್ ರಾಸಿಕಾ. ಇನ್ನು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಟಾಸ್ಕಿನ ವಿನ್ನರ್ ರಾಸಿಕಾ ಆಗಿರ್ತಾರೆ. ನಮ್ಮ ಕಾವ್ಯನ ಸೀಕ್ರೆಟ್ ರೂಮ್ ಹಾಕಿದ್ದಾರೆ, ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಧ್ರುವಂತ್ ಅವರಿಗೆ, ಸತೀಶ್ ಅವರಿಗೆ. ಇದು ಬಿಗ್ ಅಪ್ಡೇಟ್ ಆಗಿತ್ತು. ಇಂಥ ಅಪ್ಡೇಟ್ಗಳಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ